ನಮ್ಮವರೇ ಆದಂಥ ಸಹೋದರ ಮುನ್ಸ್ವಾಮಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಇದನ್ನು ಮಾಡಿದ್ದಾರೆ. ನಾನು ಅವರಿಗೆ ಯಾವ ಸಾರಿನೂ ಕೂಡ ಒಂದು ಕಾರಣಾಂತರದಿಂದ ನಾವು ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ವಿ. ಅದಾದ ಮೇಲೆ 1 ವರ್ಷದಲ್ಲಿ ಸಹೋದರ ಮಲ್ಲೇಶ್ ಬಾಬು ಅವರು ಇದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು, ನನ್ನ ಹತ್ರ ಒತ್ತಡ ತಂದು ಇವತ್ತು ಈ ಕೆಲಸವನ್ನು ಮುಗಿಸಿದ್ದೀವಿ. ನಾನು ಒಂದು ಮಾತನ್ನ ಹೇಳ್ತೀನಿ, ಯಾರಿಗೂ ಯಾವುದು ಶಾಶ್ವತ ಅಲ್ಲ. ಇದೆ ಯಜಮಾನ್ರೆ, ಇದ್ದಂಥ ಸಂದರ್ಭದಲ್ಲಿ ನಾವೊಂದಷ್ಟು ಚಿಕ್ಕ ಗುರುತುಗಳನ್ನು ಬಿಟ್ಟು ಹೋಗ್ಬೇಕಾಯ್ತದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಾನು ಮಂತ್ರಿ ಆಗಲಿಲ್ಲ ಅಂದರೆ ಇನ್ಯಾರೋ ಮಂತ್ರಿ ಆಯ್ತಾರೆ ಅಂದಿದ್ರೆ ಮಲ್ಲೇಶ್ ಬಾಬು ಕರ್ಕೊಬರೋರೆಲ್ಲ ಗೊತ್ತಿಲ್ಲ, ನಂಜೇಗೌಡರು ಇಲ್ಲಿ ಬಂದು ಕಾಯ್ತಾರೋ ಎಲ್ಲೋ ಗೊತ್ತಿಲ್ಲ. ಆದರೆ ವಿಶ್ವಾಸ, ಪ್ರೀತಿ, ಆತ್ಮೀಯತೆ ಗೋವಿಂದರಾಜು ನನಗೊಂದು 25-30 ವರ್ಷ ಸ್ನೇಹಿತರು. ನಿಮ್ಮ ಜಿಲ್ಲಾಧಿಕಾರಿ ನಾನು ಭಾರಿ ಆತ್ಮೀಯರು. ಹಾಗಂದ್ಬಿಟ್ಟು ಒಂದಿನ ನಾನು ಜಿಲ್ಲಾಧಿಕಾರಿಗೆ ಇವತ್ತವರೆಗೂ ಫೋನೇ ಮಾಡೋದಿಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ವೆಂಕಟಮುನಿಯವರು ನಾನು ಯಾವತ್ತಾರು ಬಂದರೆ ಆ ವೆಂಕಟಮುನಿಯಪ್ಪನ ಮನೆಗೆ ಊಟಕ್ಕೆ ಹೋಗ್ತೀನಿ ವಿನ ಇನ್ನೊಬ್ರ ಮನೆಗೆ ಊಟಕ್ಕೆ ಹೋಗ್ತಾ ಇರಲ್ಲ. ನಾವು ಇವೆಲ್ಲವೂ ಕಾಕತಾಳೆ ಇರ್ತದೆ. ಒಂದು ಮಾತನ್ನು ಇವತ್ತು ಹೇಳ್ತೀನಿ, 23 ಕೋಟಿ ರೂಪಾಯಿ ಇವತ್ತೇನು ಖರ್ಚಾಗಿ ಇದು ROB ಮಾಡಿದ್ದೀವಿ. ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 55%. ನನಗೆ ರಾಜ್ಯ ಸರ್ಕಾರದ ಹತ್ರ ದುಡ್ಡು ತಗೊಳ್ಳೋದು ಎಷ್ಟು ಕಷ್ಟ ಅಂದರೆ, ಏನು ಇವಾಗಿದ್ದಾಗೆಲ್ಲ ಎಲ್ಲ ಸರ್ಕಾರಗಳಿದ್ದಾಗೂ ಕೂಡ ಅಷ್ಟೇ ಕಷ್ಟನೇ. ಅದರಲ್ಲೂ ಇವಾಗಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಒದ್ದಾಟ. ಆ ಎಲ್ಲ ಒದ್ದಾಟದ ಮಧ್ಯದಲ್ಲೂ ಕೂಡ ನಾನು ತೀರ್ಮಾನ ಮಾಡಿದೆ, ಇನ್ನು ಮುಂದೆ ಯಾವ ಯೋಜನೆಗಳು ತಗೋತೀವಿ, ROB RUB ಮೇಲ್ಸೇತುವೆ, ಕೆಳಸೇತುವೆ 100ಕ್ಕೆ 100 ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾರತ ಸರ್ಕಾರದಿಂದನೇ ಮಾಡ್ತೀವಿ. ಇನ್ಯಾವುದೂ ಕೂಡ ಇದು ಗೊಂದಲ ಮಾಡೋಕ್ಕೆ ನಾವು ತಯಾರಾಗಿಲ್ಲ. ಮಾಡ್ತೀವಿ.